ಅರೆಭಾಷಿಕ ಗೌಡ ಜನಾಂಗದ ಅಭಿವೃದ್ಧಿಗಾಗಿ 4 ದಶಕಗಳ ಹಿಂದೆ ನಗರದಲ್ಲಿ ಸ್ಥಾಪಿತಗೊಂಡ ಕೊಡಗು ಗೌಡ ಸಮಾಜದ 2026ರಿಂದ 28ನೇ ಸಾಲಿನವರೆಗೆ ನೂತನ ಆಡಳಿತ ಮಂಡಳಿ ರಚನೆಗೊಂಡಿದ್ದು, ಅಧ್ಯಕ್ಷರಾಗಿ ದಂಬೆಕೋಡಿ ಎಸ್ ಆನಂದ್ ಅವರು ಆಯ್ಕೆಯಾಗಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೊಡಗು ಗೌಡ ಸಮಾಜದ ನೂತನ ಅಧ್ಯಕ್ಷ ದಂಬೆಕೋಡಿ ಎಸ್ ಆನಂದ್ ಅವರು ಆಡಳಿತ ಮಂಡಳಿ ರಚನೆಯ ಕುರಿತು ಮಾಹಿತಿಯನ್ನು ನೀಡಿದರು. ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾಗಿ ಸೂರ್ತಲೆ ಸೋಮಣ್ಣ, ಕಾರ್ಯದರ್ಶಿಯಾಗಿ ಪೂಳಕಂಡ ಎಂ ಸಂದೀಪ್, ಖಜಾಂಚಿಯಾಗಿ ಕಾಳೇರಂಬನ ನಂದಕುಮಾರ್, ನಿರ್ದೇಶಕರಾಗಿ ಅಂಬೆ ಸೀತಾರಾಮ್, ಪೊಂದಚ್ಚನ ಮಧುಸೂದನ್, ಕೊಲ್ಯದ ಗಿರೀಶ್, ಹುದೇರಿ ರಾಜೇಂದ್ರ, ಪೈಕೇರ ಮನೋಹರ್, ಪೇರಿಯನ ಘನಶ್ಯಾಮ್, ತೋಟಂಬೈಲು ಅನಂತಕುಮಾರ್, ಮಂದ್ರಿರ ತೇಜಸ್, ಕೊಂಬನ ಪ್ರವೀಣ್, ಚೊಕ್ಕಾಡಿ ಪ್ರೇಮ ರಾಘವಯ್ಯ ಹಾಗೂ ಮೂಲೆಮಜಲು ಅಮಿತಾ ಆಯ್ಕೆಗೊಂಡಿದ್ದಾರೆ. ಕೊಡಗು ಗೌಡ ಸಮಾಜದ ಹಿಂದಿನ ಅಧ್ಯಕ್ಷ ಪೇರಿಯನ ಜಯಾನಂದ ಅವರು 10 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಉತ್ತಮ ಆಡಳಿತವನ್ನು ನಡೆಸಿದ್ದಾರೆ. ಇವರ ಅವಧಿಯಲ್ಲಿ ಸಮಾಜದ ಎಲ್ಲರಿಗೂ ಅನುಕೂಲವಾಗುವಂತಹ ಸುಸಜ್ಜಿತವಾದ ಕಲ್ಯಾಣ ಮಂಟಪ ನಿರ್ಮಾಣಗೊಂಡಿದೆ ಎಂದು ದಂಬೆಕೋಡಿ ಆನಂದ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಳೆದ 3 ವರ್ಷದ ಹಿಂದೆ ಹೆಚ್ಚು ಕಮ್ಮಿ ನಾವು ಒಂದು ರಿನೋವೇಷನ್ ಮಾಡಿದ್ವಿ. ಆಗಿದೆ ಜಯಾನಂದ ಅವರು ಅಧ್ಯಕ್ಷರಾಗಿದ್ದರು. ಆ ಬೆಡ್ಡಲ್ಲಿ ನಾವು ಚೆನ್ನಾಗಿ ಮಾಡಿದ್ವಿ. ನೀವು ನೋಡಿರ್ಬೋದು, ಹಾಲು ಅದು ಉತ್ತಮವಾದ ಹಾಲು ಮಾಡಿದ್ವಿ. ಅದು ಹೆಚ್ಚು ಕಮ್ಮಿ 800ರಿಂದ 1000 ಜನ ಕೂರುವಂಥ ಒಂದು ದೊಡ್ಡ ಹಾಲು ಮಾಡಿದ್ವಿ. ಅದ್ರ ಜೊತೆಗೆ ಅಡುಗೆ ಮನೆ, ಊಟದ ಕೋಣೆ ಮಾಡಿದೆವು. ಮಹಿಳೆಯರಿಗೆ ಬೇರೆ ಊಟಕ್ಕೆ ವ್ಯವಸ್ಥೆ ಮಾಡಿದ್ವಿ. ವೆಜಿಟೇರಿಯನ್ಗೆ ಒಂದು ಹಾಲು ಮಾಡಿದ್ವಿ. ಹಾಗೆ ಮೇಲೆ ಒಂದು ಕಾನ್ಫರೆನ್ಸ್ ರೂಮ್ ಮಾಡಿದ್ವಿ. ಕಾನ್ಫರೆನ್ಸ್ ರೂಮಲ್ಲಿ ಒಂದು 71 ಜನ ಸಣ್ಣ ಮಿನಿ ಕಾನ್ಫರೆನ್ಸ್ ಮಾಡುವಂಥ ವ್ಯವಸ್ಥೆ ಇದೆ. ಹಾಗೆ ಸಮಾಜದ ಎಲ್ಲ ಸಂಘಗಳಿಗೆ, ಅಂದರೆ ನಮ್ಮ ಮಹಿಳಾ ಸಮಾಜ ಇದೆ, ಫೆಡರೇಷನ್ ಇದೆ, ಹಾಗೂ ಎಕ್ಸರ್ವಿಸ್ ಮ್ಯಾನ್ ಅವ್ರದ್ದು, ಮತ್ತು ನಿವೃತ್ತ ನೌಕರ ಸಂಘ, ಯುವ ವೇದಿಕೆ, ಹಾಗೆ 5 ಆಫೀಸ್ ಎಲ್ಲ ಒಂದು ಅಕಾಮಡೇಷನ್ ಮಾಡಿಕೊಟ್ಟಿದ್ವಿ. ಮತ್ತು ಗೆಸ್ಟ್ ರೂಮ್ ಒಂದು 3 ಇದೆ. ಅಲ್ಲಿ ಮದುವೆ ಮಾಡುವವರಿಗೆ ಅನುಕೂಲ ಮಾಡಿಕೊಟ್ಟಿದ್ವಿ. ಇದು ಅಲ್ಲದೆ ಈಗ ನಮಗೆ ಸ್ವಲ್ಪ ಪಾರ್ಕಿಂಗ್ ಪ್ರಾಬ್ಲಮ್ ಇದೆ. ಈಗ ವಿದ್ಯಾಸಂಘದವರು ಸದ್ಯಕ್ಕೆ ಅವರು ಒಂದು ರಿನೋವೇಷನ್ ಮಾಡಿ ಅಲ್ಲಿ ಫಂಕ್ಷನ್ ಮಾಡುವ ಸ್ವಲ್ಪ ಸಮಸ್ಯೆ ಆಗುವುದು. ಅದಕ್ಕೆ ನಾವು ಪಾರ್ಕಿಂಗಿಗೆ ಒಂದು ಮಲ್ಟಿಲೆವೆಲ್ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಿಕ್ಕೆ ಇವತ್ತು ಮಾತಾಡಿದ್ವಿ. ನೋಡಬೇಕು ಅದು ಹೇಗೆ ಆಗ್ತದೆ. ಪಾರ್ಕಿಂಗ್ ಒಂದು ಸಮಸ್ಯೆ ಸಾಲ್ವ್ ಆದರೆ ನಮಗೆ ನಮ್ಮ ಸಮಾಜ ಭಾಳ ಚೆನ್ನಾಗಿದೆ. ಹಾಗೆ ನಮಗೆ ಜಾಗದ ಅವಶ್ಯಕತೆ ಇತ್ತು. ನಾವು ಒಂದು 5 ವರ್ಷ ಹಿಂದೆ ಮಧ್ಯನಾಡಲ್ಲಿ ಒಂದು ಜಾಗ ತಗೊಳ್ಳೋಕ್ಕೆ ನಾವು ಪ್ರಯತ್ನ ಪಟ್ಟು ಅಪ್ಲಿಕೇಶನ್ ಹಾಕಿದ್ವಿ. ಅದು 2 ವರ್ಷದ ಹಿಂದೆ BJP ಅವರು ಸರ್ಕಾರ ಹೋದ್ಮೇಲೆ ವಾಪಸ್ ಬಂದಿದ್ದಾರೆ. ಮತ್ತು ಕಾಂಗ್ರೆಸ್ ಅವರು ಪುನಃ ನಮ್ಮ ಅಜಿಪತಿ ಪೊನ್ನಣ್ಣವರು ಶಾಸಕರು ಅವರು ಪ್ರಯತ್ನ ಪಟ್ಟು ಈಗ ಜಾಗ ಒಂದು ಈಗ ನಮಗೆ ಸ್ಯಾಂಕ್ಷನ್ ಆಗ್ತಾ ಇದೆ. ನಮ್ಮ 6 ಎಕರೆ ಜಾಗ. ಅದರಲ್ಲಿ ನಾವು ಎಲ್ಲ ಎಜುಕೇಷನು, ಸ್ಪೋರ್ಟ್ಸ್ ಕಾಂಪ್ಲೆಕ್ಸು, ಕಲ್ಚರಲ್ ಸೆಂಟರ್ ಮಾಡ್ಬೋದು. ಸಮಾಜದ ಉಪಾಧ್ಯಕ್ಷ ಸೂರ್ತಲೆ ಸೋಮಣ್ಣ ಅವರು ಮಾತನಾಡಿ, ಸಮಾಜದ ಕಾರ್ಯಚಟುವಟಿಕೆಗಳಿಗೆ ಜಾಗದ ಕೊರತೆಯನ್ನು ಮನಗಂಡು ಮದೆ ಗ್ರಾಮದಲ್ಲಿ 8 ಎಕರೆ ಜಾಗವನ್ನು ಮಂಜೂರು ಮಾಡುವಂತೆ ಈ ಹಿಂದಿನ ಬಿಜೆಪಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿತ್ತು ಮತ್ತು ಜಾಗ ಮಂಜೂರಾತಿಗೆ ಸತತ ಪ್ರಯತ್ನ ಮಾಡಲಾಗಿತ್ತು. ಈ ಹಂತದಲ್ಲಿ ಸರ್ಕಾರ ಬದಲಾಯಿತು. ಇದೀಗ ವಿರಾಜಪೇಟೆ ಶಾಸಕ ಎಸ್ ಪೊನ್ನಣ್ಣ ಅವರ ಸಹಕಾರದಿಂದ ಕೊಡಗು ಗೌಡ ಸಮಾಜಕ್ಕೆ ಸೂಚಿತ ಪ್ರದೇಶದಲ್ಲಿ 6 ಎಕರೆ ಜಾಗ ಮಂಜೂರಾಗಿದೆ. ಈ ಹಿನ್ನೆಲೆ ಶಾಸಕ ಪೊನ್ನಣ್ಣ ಅವರಿಗೆ ಅಭಿನಂದನೆ ಸಲ್ಲಿಸುವ ಕಾರ್ಯಕ್ರಮವನ್ನು ಸಮಾಜದ ವತಿಯಿಂದ ಆಯೋಜಿಸಲಾಗುವುದೆಂದರು. ಕೊಡಗು ಗೌಡ ಸಮಾಜಕ್ಕೆ ಮಂಜೂರಾಗಿರುವ ಜಾಗದಲ್ಲಿ ಕ್ರೀಡಾ ತರಬೇತಿ ಕೇಂದ್ರ ಮತ್ತು ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಸ್ಥಾಪನೆ ಮಾಡುವ ಚಿಂತನೆಯಿಂದ ಗೌಡ ಸಮಾಜ ಹೊಂದಿದೆ ಎಂದು ಸೂರ್ತಲೆ ಸೋಮಣ್ಣ ತಿಳಿಸಿದರು. ಕೊಡಗಿನ ಗೌಡ ಸಮಾಜಕ್ಕೆ ಇರುವಂತಹ ಜಾಗದ ಕೊರತೆಯನ್ನು ಪರಿಗಣಿಸಿ ಒಂದು ಮಲೆನಾಡಿನಲ್ಲಿ ಸರ್ವೆ ನಂಬರ್ 98/1 ಎಂಬ ಸ್ಥಳದಲ್ಲಿ ಸರ್ಕಾರಿ ಜಾಗ ಇದೆ ಅಂತ ಹೇಳೋದನ್ನು ನಾವು ಪರಿಗಣಿಸಿ ಒಂದು 8 ಎಕರೆ ಜಾಗಕ್ಕಾಗಿ ನಾವು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ವಿ. ಭಾರತೀಯ ಜನತಾ ಪಕ್ಷ ಆಡಳಿತದ ಅವಧಿಯಲ್ಲಿ ಈ ನಮ್ಮ ಪ್ರಸ್ತಾವನೆ ಅಂತಿಮ ಹಂತಕ್ಕೆ ತಲುಪಿ ಇನ್ನೇನು ಮಂಜೂರಾಗುವಂತಹ ಒಂದು ಆಶಾಭಾವನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಸರ್ಕಾರ ಬದಲಾವಣೆಗೊಂಡಿತ್ತು. ನಮ್ಮದು ಮಾತ್ರ ಅಲ್ಲ, ಎಲ್ಲ ಪ್ರಸ್ತಾವನೆಗಳನ್ನು ಸರ್ಕಾರ ಅಂದು ತಾತ್ಕಾಲಿಕವಾಗಿ ತಡೆ ಹಿಡಿದು ಅದನ್ನು ವಾಪಸ್ ಕಳಿಸದ ಪರಿಣಾಮವಾಗಿ ನಾವು ನಿರಾಶೆಗೊಂಡಿಲ್ಲ. ಯುವ ಶಾಸಕರು ವಿರಾಜಪೇಟೆ ಒಬ್ಬ ಶಕ್ತಿಶಾಲಿ, ಈಗಿನ ಸರ್ಕಾರದಲ್ಲಿ ಒಬ್ಬ ಶಕ್ತಿಶಾಲಿಯಾಗಿರುವಂತಹ ಶ್ರೀ ಅಜ್ಜಗುಟ್ಟೀರ ಎಸ್ ಪೊನ್ನಣ್ಣ, ಕಾನೂನು ಸಲಹೆಗಾರರು, ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯ, ಇವರನ್ನು ನಾವು ಭೇಟಿ ಮಾಡಿ ನಮ್ಮ ಮನವಿಯನ್ನು ಪುನಃ ಅವರಿಗೆ ಸಲ್ಲಿಸಿದ್ವಿ. ಅವರು ಅತ್ಯುತ್ಸಾಹದಿಂದ ಎಲ್ಲ ರೀತಿಯಲ್ಲಿ ಯಾವುದೇ ಒಂದು ಸ್ವಲ್ಪನೂ
ಬೇಸರ ಮಾಡಿಕೊಳ್ಳದೆ ಈ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಮುಟ್ಟುವ ಎಲ್ಲ ಪ್ರಯತ್ನವನ್ನು ಮಾಡಿದರು. ಇವರು ಸರ್ಕಾರದಲ್ಲಿ ನಮ್ಮ ತಂಡವನ್ನು ಕರ್ಕೊಂಡು ಹೋಗಿ ಕಂದಾಯ ಮಂತ್ರಿಗಳಾದಂಥ ಶ್ರೀ ಕೃಷ್ಣ ಬೈರೇಗೌಡ, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಇವರುಗಳನ್ನು ಭೇಟಿ ಮಾಡಿಸಿ ಎಲ್ಲ ವಿವರಗಳನ್ನು ಅವರಿಗೆ ಕೊಟ್ಟು, ಕೊಡಗು ಗೌಡ ಸಮಾಜ ಬಹಳ ಜಾಗದ ಕೊರತೆಯಿಂದ ನರಳುತ್ತಾ ಇದೆ, ಅದಕ್ಕೆ ಒಂದು ಸರ್ಕಾರಿ ಜಾಗದಲ್ಲಿ ತಾವು 8 ಎಕರೆ ಮಂಜೂರು ಮಾಡಬೇಕು ಅಂತ ಹೇಳುವಂತಹ ಒಂದು ಪ್ರಸ್ತಾವನೆಯನ್ನ ಇಟ್ಟರು. ಅದನ್ನ ಬೆನ್ನತ್ತಿದ ಶ್ರೀ ಪೊನ್ನಣ್ಣನವರು ಎಡೆಬಿಡದೆ 1 ವರ್ಷ ಪ್ರಯತ್ನ ಪಟ್ಟು ನಮಗೆ ಕೊಡಗಿನ ಮಡಿಕೇರಿ ತಾಲೂಕಿನ ಮದೆನಾಡು ಗ್ರಾಮದ ಸರ್ವೆ ನಂಬರ್ 98/1ರಲ್ಲಿ 6 ಎಕರೆ ಜಾಗವನ್ನ ಮಂಜೂರು ಮಾಡಿದ್ದಾರೆ ಅಂತೇಳಿ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಈ ಒಂದು ಸಾಧನೆ ನಮ್ಮ ಅಜ್ಜಗುಟ್ಟಿನ ಪೊನ್ನಣ್ಣನವರು ಕರ್ನಾಟಕ ಕೊಡಗಿನ ಅರೆಭಾಷೆ ಗೌಡರಿಗೆ ನೀಡಿದ ಈ ಕೊಡುಗೆಯನ್ನ ಕೊಡಗು ಗೌಡ ಸಮಾಜದ ಆಡಳಿತ ಮಂಡಳಿ ಸರ್ವ ಕೊಡಗು ಅರೆಭಾಷೆ ಜನಾಂಗದ ಪರವಾಗಿ ಹೆಮ್ಮೆಯಿಂದ ಅವರಿಗೆ ಕೃತಜ್ಞತೆಯನ್ನ ಅರ್ಪಿಸ್ತಾ ಇದೆ. ಅದೇ ರೀತಿಯಲ್ಲಿ ಈ ನಮ್ಮ ಒಂದು ಓಡಾಟಕ್ಕೆ ಸಹಕರಿಸಿದಂತಹ ಕೊಡಗು ಜಿಲ್ಲೆಯ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದಂತಹ ಶ್ರೀಮಾನ್ ಧರ್ಮಜ ಉತ್ತಪ್ಪನವರು, ಅದೇ ರೀತಿಯಲ್ಲಿ ವಾಣಿಜ್ಯ ಇಲಾಖೆಯಲ್ಲಿ ನಿವೃತ್ತರಾಗಿ ಜಂಟಿ ಆಯುಕ್ತರಾಗಿ ನಿವೃತ್ತರಾದಂತಹ ನಂಗಾರ ನಾಣಯ್ಯನವರು, ಮೈಸೂರಿನ ಗೌಡ ಸಮಾಜದ ಮಾಜಿ ಅಧ್ಯಕ್ಷರಾದಂತಹ ತೋಟಂಬೈಲು ಮನೋಹರ್, ಇನ್ನು ಹಲವಷ್ಟು ಮಂದಿ ಈ ಪ್ರಯತ್ನದಲ್ಲಿ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಓಡಾಡಿ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದಾರೆ ಅಂತೇಳಿ ನಾವು ಅವರಿಗೆ ಹೇಳುತ್ತಾ ಅವರುಗಳಿಗೆ ಸಹಿತ ವಿಶೇಷವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಈ ಶ್ರೀ ಅಜ್ಜಗುಟ್ಟಿಯ ಪೊನ್ನಣ್ಣನವರು ಮಾಡಿದಂತಹ ಈ ಒಂದು 6 ಎಕರೆ ಜಾಗದ ಮಂಜೂರಾತಿಯನ್ನ ನಾವು ಅತ್ಯುತ್ಸಾಹದಿಂದ, ಬಹಳ ವಿಜೃಂಭಣೆಯಿಂದ, ಬಹಳ ಒಂದು ಸಂತೃಪ್ತಿಯಿಂದ ನಾವು ನಮ್ಮ ಆಡಳಿತ ಮಂಡಳಿ, ಕೊಡಗು ಆಡಳಿತ ಸಮಾಜದ ಆಡಳಿತ ಮಂಡಳಿ ಸ್ವೀಕರಿಸುತ್ತದೆ, ಅವರಿಗೆ ನಮ್ಮ ಕೃತಜ್ಞತೆಯನ್ನು ಅರ್ಪಿಸುತ್ತದೆ ಅಂತೇಳಿ ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಗೌರವಯುತವಾದ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಕೊಡಗು ಗೌಡ ಸಮಾಜದ ವತಿಯಿಂದ ನಾವು ಹಮ್ಮಿಕೊಳ್ತೀವಿ. ಗೋಷ್ಠಿಯಲ್ಲಿ ಕೊಡಗು ಗೌಡ ಸಮಾಜದ ಮಾಜಿ ಅಧ್ಯಕ್ಷ ಪೇರಿಯನ ಜಯಾನಂದ, ನೂತನ ಕಾರ್ಯದರ್ಶಿ ಪುಳಕಂಡ ಎಂ ಸಂದೀಪ್, ನಿರ್ದೇಶಕರಾದ ಕೊಲ್ಯದ ಗಿರೀಶ್ ಹಾಗೂ ಹುದೇರಿ ರಾಜೇಂದ್ರ ಪಾಲ್ಗೊಂಡಿದ್ದರು.